ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಎರಡನೇ ಪತ್ರಿಕೆ ಕಾರ್ ಟಿಟಿಯಲ್ಲಿ ಎರಡನೇ ಪತ್ರಿಕೆಯ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಎರಡನೇ ಪತ್ರಿಕೆ ಅಂದರೆ 6ರಿಂದ 8ನೇ ತರಗತಿ ಬೋಧಿಸ್ತಕ್ಕಂಥ ಶಿಕ್ಷಕರಿಗಾಗಿ ಇರತಕ್ಕಂಥ ಈ ಪತ್ರಿಕೆ, ಅದರ ಅವಧಿ ಎಷ್ಟಿರುತ್ತೆ ಅಂತಾರೆ 2 ಗಂಟೆ 30 ನಿಮಿಷ ಆಗಿರುತ್ತೆ. ಅದರಲ್ಲಿ ಯಾರು ಕನ್ನಡ ಭಾಷೆಯನ್ನು ಮೊದಲ ಭಾಷೆಯಾಗಿ ಅಂದರೆ ಭಾಷೆ 1 ಯಾರು ಅಧ್ಯಯನ ಮಾಡಿರ್ತಾರೋ ಅವರು ಕನ್ನಡವನ್ನು ತೆಗೆದುಕೊಳ್ತಾರೆ, ಇಂಗ್ಲೀಷ್ ಮಾಡಿದರೆ ಇಂಗ್ಲೀಷ್ ತೊಗೊಳ್ತಾರೆ. ಅದಕ್ಕೆ ಒಟ್ಟು ಅಂಕಗಳು 30 ಇರ್ತವೆ. ಅದೇ ರೀತಿ ಭಾಷೆ 2 ಲ್ಯಾಂಗ್ವೇಜ್ 2 ಐತೆಲ್ಲ, ಯಾರು ಕನ್ನಡ ತೊಗೊಂಡಿರ್ತಾರೋ ಕನ್ನಡದ 30 ಅಂಕ, ಇಂಗ್ಲೀಷ್ ತೊಗೊಂಡವರಿಗೆ ಇಂಗ್ಲೀಷ್ ಇರುತ್ತೆ. ನಾವು ಮುಖ್ಯವಾಗಿ ಇಲ್ಲಿ ಕನ್ನಡ ಮಾಧ್ಯಮದವರಿಗೆ ಮಾತಾಡ್ತಾ ಇರೋದ್ರಿಂದ ನಮ್ಮದು ಒಂದನೇ ಭಾಷೆ ಕನ್ನಡ 30 ಅಂಕ, ಎರಡನೇದು ಇಂಗ್ಲೀಷು ಅದು 30 ಅಂಕ, ಆನಂತರ CDP ಏನಿದೆಯಲ್ಲ ಅದು 30 ಅಂಕ. ಒಟ್ಟು ಇಲ್ಲಿ 90 ಅಂಕಗಳು ಆದವು. ಆನಂತರ ನೆಕ್ಸ್ಟ್ ಏನಂತಾರೆ ಸೈನ್ಸ್ ಮಾಡಿದವರಿಗೆ 60 ಅಂಕದ ಅಂಕವನ್ನು ನಿಗದಿಪಡಿಸಿರ್ತಾರೆ. ಅದೇ ರೀತಿಯಾಗಿ ಸಮಾಜ ವಿಜ್ಞಾನದವರಿಗೆ 60 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಒಟ್ಟು 150 ಅಂಕಗಳಿಗೆ ಈ ಪತ್ರಿಕೆ ಇರುತ್ತೆ. ಅದರಲ್ಲಿ ಏನಂತಂದರೆ 55% ಅಂದರೆ 90 ಅಂಕಗಳನ್ನು ಗಳಿಸಿಬಿಟ್ನಪ್ಪ ಅಂತಂದರೆ ಅವ್ರು ಏನಂತಾರೆ ಎಲಿಜಿಬಲ್ ಆಗಿರ್ತಾರೆ. ಬಹಳಷ್ಟು ಅಭ್ಯರ್ಥಿಗಳು ಏನಂತಾರೆ 3-4 ಚಾನ್ಸ್ ಬರೆದರೂ ಕೂಡ 90 ಅಂಕಗಳನ್ನು ಗಳಿಸೋದಲ್ಲಿ ವಿಫಲರಾಗಿರ್ತಾರೆ. ಅದಕ್ಕೋಸ್ಕರ ನಾನು ಅವರಿಗೋಸ್ಕರ ಕೆಲವೊಂದಿಷ್ಟು ಈಸಿ ಟ್ರಿಕ್ಸ್ಗಳನ್ನು ಹೇಳ್ತೀನಿ. ಅವುಗಳನ್ನು ಅಷ್ಟೇ ಅಧ್ಯಯನ ಮಾಡಿದರೂ ಸಾಕು, ಅವರು 90 ಅಂಕಗಳನ್ನು ಈಸಿಯಾಗಿ ಗಳಿಸ್ಬೋದು. ಪ್ರಮುಖವಾಗಿ ಯಾವುದಂತಂದರೆ ನಾವು ಕನ್ನಡ ವಿಷಯಕ್ಕೆ ಹೋದರೆ ಕನ್ನಡದಲ್ಲಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಬೇಕು. ಈ ಸಂಧಿಗಳು, ಸಮಾಸಗಳು, ಆನಂತರ ತತ್ಸಮ ತದ್ಭವಗಳು, ಆನಂತರ ವಿಭಕ್ತಿ ಪ್ರತ್ಯಯಗಳು, ಧಾತು, ದ್ವಿರುಕ್ತಿ, ಆನಂತರ ಜೋಡು ನುಡಿ, ವಾಕ್ಯಗಳ ಪ್ರಕಾರಗಳು ಅಂದರೆ ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ ಈ ಥರದ್ದು, ಅಲಂಕಾರಗಳು, ಉಪಮಾ ಅಲಂಕಾರ, ರೂಪಕ ಅಲಂಕಾರ ಈ ಥರದ್ದು, ನಾಮಪದದ ಪ್ರಕಾರಗಳು, ಸರ್ವನಾಮ, ರೂಢನಾಮ, ಆನಂತರ ಏನಂತಂದರೆ ಅಂಕಿತನಾಮ, ಅನ್ವರ್ಥಕ ನಾಮ ಇಂಥವುಗಳನ್ನು, ಆನಂತರ ಪ್ರಮುಖ ಕವಿಗಳು ಮತ್ತು ಕೃತಿಗಳು. ಈ ಕನ್ನಡದಲ್ಲಿ ಏನು ಮಾಡ್ತಾರೆ ಅಂದರೆ 30 ಅಂಕಕ್ಕೆ ಒಂದು ಗದ್ಯ ಇರುತ್ತೆ, ಒಂದು ಪದ್ಯ ಇರುತ್ತೆ. ಗದ್ಯ ಮತ್ತು ಪದ್ಯ ಎರಡನ್ನೂ ಸೇರಿ 15 ಅಂಕಗಳಿಗೆ ಕೇಳಿರ್ತಾರೆ. ಅದರಲ್ಲಿ ಗದ್ಯದಲ್ಲಿ ಏನಂತಂದರೆ 1 ಅಂಕದಂತೂ ಗ್ರಾಮರ್ ಇದ್ದೇ ಇರುತ್ತೆ, ಪದ್ಯದಲ್ಲಿ ಕೂಡ 1 ಅಂಕದ ಗ್ರಾಮರ್ ಇದ್ದೇ ಇರುತ್ತೆ. ನಾವು ಈಗ ಇದಕ್ಕೇನಂತಂದರೆ ಕನಿಷ್ಠ ಏನಂತಂದರೆ 22 ಮಾರ್ಕ್ಸನ್ನು ಆರಾಮಾಗಿ ತೆಗೆದುಕೊಳ್ಳಲೇಬಹುದು. ಯಾವುದು ತೊಂದರೆ ಇರಲಾರ್ದೆ 22 ಅಂಕಗಳನ್ನು ಈಸಿಯಾಗಿ ತೆಗೆದುಕೊಳ್ಬೋದು. ಆನಂತರ ನೆಕ್ಸ್ಟ್ ಏನಂತಂದರೆ ಆನಂತರ ಇಂಗ್ಲೀಷಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸ್ಬೇಕು ನಾವು. ಅವು ಯಾವ ಅಂತಂದರೆ ಈ ಸೌಂಡ್ಸ್, ಆ ಸೌಂಡ್ಸ್ದೊಳಗೆ ಕಾನ್ಸೋನೆಂಟ್ ಸೌಂಡ್ಸು, ಆನಂತರ ಅಲ್ಫಾಬೆಟಿಕ್ ಸೌಂಡ್ಸು, ಡಿಪ್ತಾಂಗ್ ಸೌಂಡ್ಸು ಅಂತ ಇರ್ತವೆ. ಅವುಗಳು ಎಷ್ಟೆಷ್ಟು ಇದಾವೆ ಅಂತ ನಾವು ಗಮನಿಸಬೇಕು. ಸಿನಾನಮ್ಸು ಮತ್ತು ಆ್ಯಂಟಿನಮ್ಸ್ ಇರ್ತವೆ. ಆಮೇಲೆ ಸಿಲ್ಯಾಬಲ್ಸ್ ಅಂತ ಇರ್ತವೆ, ಹೋಮೋಫೋನ್ಸ್ ಇರ್ತವೆ, ಹೋಮೋಗ್ರಾಫ್ಸ್ ಅಂತ ಇರ್ತವೆ, ಪ್ರಿಫಿಕ್ಸು ಸಫಿಕ್ಸು ಇರ್ತವೆ, ಟ್ಯಾಗ್ ಕ್ವಶನ್ಸ್ ಇರ್ತವೆ, ಕೊಲೋಕೇಟಿವ್ ವರ್ಡ್ಸ್ ಇರ್ತವೆ, ಇನ್ಫಿನಿಟಿವ್ ವರ್ಡ್ಸ್ ಇರ್ತವೆ. ಆನಂತರ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಸೆಂಟೆನ್ಸಸ್ ಕೂಡ ಇರ್ತವೆ. ಏನಲ್ಲಿ ಇದರೊಳಗೆ ಏನು ಹೇಳಿದ್ರಲ್ಲ ಕನ್ನಡದಲ್ಲಿ ಅದೇ ರೀತಿ ವಾಕ್ಯಗಳು ಇಲ್ಲಿ ಸೆಂಟೆನ್ಸ್ಗಳು ಇರ್ತವೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕು ಯಾವ ಅಂತಾರೆ ಆರ್ಟಿಕಲ್ಸು, ಪಾರ್ಟ್ಸ್ ಆಫ್ ಸ್ಪೀಚ್. ಆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಅದ್ರಾಗ ಪ್ರಮುಖವಾಗಿ ಈ ನೌನು, ಪ್ರನೌನು, ವರ್ಬು, ಆನಂತರ ಎಡ್ವರ್ಬು, ಎಡ್ಜೆಕ್ಟಿವ್. ಎಡ್ವರ್ಬು ಮತ್ತು ಎಡ್ಜೆಕ್ಟಿವನ್ನು ಭಾಳಷ್ಟು ಸಲ ಕೇಳಿದರೆ ಪ್ರಿಪೋಸಿಷನ್ ಇದು ಅಂತ ಕಂಪಲ್ಸರಿ ಇರುತ್ತೆ. ಇವುಗಳನ್ನು ನಾವು ಗಮನ ಹರಿಸ್ಬೇಕು. ಅದೇ ರೀತಿಯಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸು, ಡೈರೆಕ್ಟ್ ಇಂಡೈರೆಕ್ಟು, ಆನಂತರ ಟೆನ್ಸ್ ಫಾರ್ಮ್ಸ್ ಇವುಗಳನ್ನು ನಾವು ಗಮನ ಕೊಟ್ಟು ಓದ್ಕೊಳ್ಬೇಕು. ಭಾಳ ಸಿಂಪಲ್ಲಾಗಿ 90 ಅಂಕಗಳನ್ನು ಗಳಿಸ್ಬೇಕಂತಂದರೆ ಹೈಸ್ಕೂಲ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಗ್ರಾಮರನ್ನು ಕಲ್ತ್ಬಿಟ್ರೆ ಸಾಕು, ಬಹಳಷ್ಟು ಈಸಿಯಾಗಿ ನಾವು 90 ಅಂಕಗಳನ್ನು ಗಳಿಸ್ಬೋದು. ಇನ್ನು ನೆಕ್ಸ್ಟ್ ಏನಂತಂದರೆ CDPಗೆ ಬಂದುಬಿಟ್ರೆ ಅಲ್ಲಿ CDPಯಲ್ಲಿ ಅಂತೂ ಡಿಟೇಲಾಗಿ ಅಧ್ಯಯನ ಮಾಡ್ತೀವಿ. 90 ಅದರಲ್ಲಿ 30 ಅಂಕಗಳಿಗೆ ಎಂಥ ಇಲ್ಲ ಅಂತಂದ್ರೆ ಒಂದು 20 ಅಂಕಗಳನ್ನು ಈಸಿಯಾಗಿ ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ನಮ್ಮ ಸಬ್ಜೆಕ್ಟ್ ಏನಿರುತ್ತಲ್ಲ ಅಂದರೆ SS ಅಥವಾ ಸೈನ್ಸ್ ಮತ್ತು ಮ್ಯಾಥ್ಸ್
ಅಲ್ಲಿ ಏನು ಮಾಡ್ತಾರಂತಾರೆ, ಬೋಧನಾ ಪದ್ಧತಿಗಳನ್ನು ಕೇಳ್ತಾನೆ. ಪ್ರಮುಖವಾಗಿ ಅನುಗಮನ ಪದ್ಧತಿ ಅಂದ್ರೇನು, ನಿಗಮನ ಪದ್ಧತಿ ಅಂದ್ರೇನು, ಚರ್ಚಾ ಪದ್ಧತಿ, ಯೋಜನಾ ಪದ್ಧತಿ, ಉಪನ್ಯಾಸ ಪದ್ಧತಿ, ಅವುಗಳನ್ನೆಲ್ಲ ನಾವು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಅದೇ ರೀತಿಯಾಗಿ 5E ಲೆಸನ್ ಪ್ಲ್ಯಾನ್ ಇರುತ್ತೆ. 5 ಲೆಸನ್ ಪ್ಲ್ಯಾನನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಂಡು ಬಿಟ್ರೆ ಇಲ್ಲಿ ಏನಂತಂದ್ರೆ ಭಾಳಷ್ಟು ಅಂಕಗಳು ಬರ್ತಾವೆ. ಆನಂತರ ಉದ್ದೇಶಗಳು ಅಂದರೆ ಈ ನಾಲೇಜ್, ಜ್ಞಾನ, ತಿಳುವಳಿಕೆ, ಅಂಡರ್ಸ್ಟ್ಯಾಂಡ್, ಆನಂತರ ಕೌಶಲ ಅಂತಂದರೆ ಸ್ಕಿಲ್ಲು, ಏನಂತಾರೆ ನಾಲೇಜು, ಆಮೇಲೆ ಅಂಡರ್ಸ್ಟ್ಯಾಂಡು, ಸ್ಕಿಲ್ಲು ಮತ್ತು ಅಪ್ಲಿಕೇಶನ್. ಇವುಗಳ ಮೇಲೆ ಏನಂತಾರೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಇವುಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಅಂಕಗಳನ್ನು ಗಳಿಸ್ಬೋದು. ಇನ್ನು ನೆಕ್ಸ್ಟ್ ಪರೀಕ್ಷೆಗಳು. ಆ ಪರೀಕ್ಷೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಪರೀಕ್ಷೆ ಯಾವ ರೀತಿಯಾಗಿರಬೇಕು, ವಸ್ತುನಿಷ್ಠತೆ, ಸಮಂಜಸತೆ, ಇವುಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇನ್ನು ಮೌಲ್ಯಮಾಪನ ಇರುತ್ತೆ. ಮೌಲ್ಯಮಾಪನದಲ್ಲಿ FA ಅಂದರೆ ಏನು, SA ಅಂದರೆ ಏನು, ಇವುಗಳನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆನಂತರ ಬೋಧನೋಪಕರಣಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇವಿಷ್ಟನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿದ್ವಿ ಅಂತಂದರೆ ಆರಾಮಾಗಿ 90 ಅಂಕಗಳನ್ನು ಗಳಿಸ್ಬೋದು. ಇನ್ನೂ ಸ್ವಲ್ಪ ಸ್ಮಾರ್ಟಾಗಿ ಸ್ಟಡಿ ಮಾಡಿದರೆ 120 ಅಂಕಗಳನ್ನು ಈಸಿಯಾಗಿ ಗಳಿಸ್ಬೋದು. ಆದ್ದರಿಂದ ಚೆನ್ನಾಗಿ ಅಧ್ಯಯನ ಮಾಡಿ ಈ TETಯಲ್ಲಿ ಪಾಸಾಗಿ ಮುಂದೆ, ಯಾಕಂತಂದರೆ CETನೂ ಕೂಡ ಈಗ ಕರೆಯೋದ್ರಿಂದ TETಯಲ್ಲಿ ಕಂಪಲ್ಸರಿಯಾಗಿ ಅಂದರೆ ಈ ಸಲ ನಾವು ಪಾಸ್ ಆಗಲೇಬೇಕು. ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು TETಯನ್ನು ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.